ನಮಸ್ಕಾರ ರೀ ಸಾವುಕಾರ ಮಂದಿಗೆ. ಇವತ್ತಿನ ಟೈಟಲ್ ಮತ್ತು ಥಂಬ್ನೇಲ್ ನೋಡ್ಕೊಂಡು ಬಂದಿದ್ದೀರಾ. ಹಾಗಾಗಿ ಇವತ್ತಿನ ಒಂದು ವಿಷಯ ನಿಮಗೆ ಅರ್ಥ ಆಗಿದೆ ಅಂತೇಳಿ ನಾನು ತಿಳ್ಕೊತಾ ಇದ್ದೀನಿ, ಯಾವ ಒಂದು ಟಾಪಿಕ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ ಹೇಳಿ. ಹೌದು, ಅದುವೇ ಇವತ್ತಿನ ಗೃಹಲಕ್ಷ್ಮಿ 4ನೇ ಕಂತಿನ ಹಣದ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ಕೊಡ್ತಾ ಇದ್ದೀನಿ ವಿತ್ ಲೈವ್. ಅಂದರೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ ಅಂತ ಹೇಳಿ ಅನೌನ್ಸ್ ಮಾಡಿದ್ದಾರೆ. 15 ಡಿಸ್ಟ್ರಿಕ್ಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂತ ಹೇಳಿದರು. ಹಾಗಾಗಿ ನಮ್ಮದು ಕೂಡ ಕಲಬುರಗಿ ಡಿಸ್ಟಿಕ್ ನಿಮಗೆ ಲೈವ್ ತೋರಿಸ್ತಿದ್ದೀನಿ ಈ ಒಂದು ಮೊಬೈಲಲ್ಲಿ. ಹಾಗಾಗಿ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಕಂಪ್ಲೀಟಾಗಿ ನೋಡಿರಿ. ಹಾಗಂದ್ರೆ ಮಾತ್ರ ಈ ಒಂದು ವಿಡಿಯೋ ನಿಮಗೆ ಅರ್ಥ ಆಗುತ್ತೆ, ಇಲ್ಲಾಂದರೆ ಏನು ಅರ್ಥ ಆಗೋದೇ ಇಲ್ಲ. ಸೊ ಬರ್ರಿ ಇವಾಗ ಟಾಪಿಕ್ ಸ್ಟಾರ್ಟ್ ಮಾಡೋಣ. ಗೃಹಲಕ್ಷ್ಮಿ ಯೋಜನೆ ಏನಿದೆ, ಈ ಒಂದು ಯೋಜನೆ ಕಾಂಗ್ರೆಸ್ ಯೋಜನೆಗಳಲ್ಲಿ ಬಹುಮುಖ್ಯವಾದ ಒಂದು ಯೋಜನೆ ಅಂತ ಹೇಳ್ಬೋದು. ಆ ಒಂದು ಯೋಜನೆಯಿಂದ 2,000 ರೂಪಾಯಿ ಪ್ರತಿ ಒಂದು ಮಹಿಳೆಗೂ ಸಿಗ್ತಿದೆ. ಅಂದರೆ ಗೃಹಲಕ್ಷ್ಮಿ ಯೋಜನೆಗೆ ಯಾರು ಅಪ್ಲಿಕೇಶನ್ ಹಾಕಿದ್ದಾರೆ ಅವರಿಗೆ ಸಿಗ್ತದೆ. ಯಾರಿಗೆಲ್ಲ ಸಿಕ್ಕಿದ್ರು ತುಂಬ ಅಂದರೆ ಖುಷಿ ಇದೆ. ಆ ಒಂದು 2,000 ರೂಪಾಯಿಂದ ಒಂದು ಸಣ್ಣ ಅಮೌಂಟಲ್ಲಿ ಒಂದು ಮನೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಕೆಲವೊಬ್ಬರಿಗೆ ಆ ಒಂದು ಯೋಜನೆಯ ಹಣ ಕೂಡ ಸಿಗ್ತಾ ಇಲ್ಲ, ಅಷ್ಟೇ ತೊಂದರೆ ಕೂಡ ಆಗಿದೆ ಕೆಲವೊಬ್ಬರಿಗೆ. ಏನಕ್ಕಂದರೆ ಟೆಕ್ನಿಕಲ್ ಇಶ್ಯೂಯಿಂದ ಕೆಲವ್ರಿಗೆ ಬರ್ತಾ ಇಲ್ಲ. ಹಾಗೇನು ಕೆಲವೊಬ್ಬರಿಗೆ ಎಲ್ಲ ಸರಿ ಇದೆ, ಒಂದು ಡಾಕ್ಯುಮೆಂಟು ಸರಿ ಇದೆ, ಎಲ್ಲ ಸರಿ ಇದ್ದರೂ ಬರ್ತಾ ಇಲ್ಲ, ಅವರು ಟೆಕ್ನಿಕಲ್ ಇಶ್ಯೂ. ಇನ್ನು ಕೆಲವ್ರದ್ದು ಆಧಾರ್ ಕಾರ್ಡಲ್ಲಿ ಮತ್ತು ಪಾಸ್ಬುಕ್ಕಲ್ಲಿ ನೇಮ್ ಚೇಂಜ್ ಇರುತ್ತೆ. ಮತ್ತು ಇನ್ನು ಕೆಲವೊಬ್ಬರದು ಆಧಾರು ಮತ್ತು ಬ್ಯಾಂಕ್ ಸೀಡಿಂಗ್ ಆಗಿರಲ್ಲ. ಅಂದರೆ ನಿಮ್ಮ ಒಂದು ಆಧಾರ್ಗೆ ಬ್ಯಾಂಕು ಲಿಂಕ್ ಆಗಿರಲ್ಲ. ಸೊ NPC ಮ್ಯಾಪಿಂಗ್ ಎಲ್ಲ ಮಾಡಿಸಿ, ಇಲ್ಲಾಂದರೆ ಬರೋದಿಲ್ಲ. ಮತ್ತೆ ಹೇಳ್ತಾ ಇದ್ದೀನಿ, ಈ ಒಂದು ಡಾಕ್ಯುಮೆಂಟ್ಸ್ ನಿಮ್ಗೆ ಬೇಕೇ ಬೇಕು. ಇದು ಮ್ಯಾಂಡೇಟರಿ. ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋಕ್ಕೆ ನಿಮ್ಮ ಒಂದು ಆಧಾರು ಮತ್ತು ಬ್ಯಾಂಕ್ ಸೀಡಿಂಗು ಕಂಪಲ್ಸರಿ ಇರಲೇಬೇಕು. ಮತ್ತು ನಿಮ್ಮ ಒಂದು ಆಧಾರು ಮತ್ತು ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಎಲ್ಲ ಕಡೆ ನೇಮ್ ಕರೆಕ್ಟಾಗಿರಬೇಕು, ಸೇಮ್ ಇರಬೇಕು. ರೇಷನ್ ಕಾರ್ಡಲ್ಲಿ ಎಲ್ಲ ಕಡೆ ಒಂದು ಲೆಟರ್ಸು ಆ ಕಡೆ ಈ ಕಡೆ ಇದ್ದರೂ ಬರೋಲ್ಲ. ಇದೆಲ್ಲ ಸರಿ ಇದ್ದವ್ರಿಗೆ ನಾನು ಮತ್ತೆ ಡೇಟ್ ಹೇಳ್ತಾ ಇದ್ದೀನಿ. ಏನಕ್ಕಂದರೆ ನಿಮ್ಮದೊಂದು ಯಾವುದೇ ಕಂತಿನ ಹಣ ಪೆಂಡಿಂಗ್ ಇರಲಿ, 1 ರಿಂದ 3 ಇರಲಿ ಅಥವಾ 2, 3 ಇರಲಿ, 3ನೇ ಕಂತಿನ ಹಣ ಮಾತ್ರ ಪೆಂಡಿಂಗ್ ಇರಲಿ, ಪ್ರತಿಯೊಬ್ಬರಿಗೂ ಡೇಟ್ ಇರೋದು ಅಪ್ ಟು 31 ಡಿಸೆಂಬರ್. ಅಂದರೆ ಡಿಸೆಂಬರ್ 31ನೇ ತಾರೀಕುವರೆಗೂ ನಿಮಗೆ ಟೈಮ್ ಇದೆ. ಹಾಗಾಗಿ 31ನೇ ತಾರೀಕುವರೆಗೂ ದಯವಿಟ್ಟು ವೆಯ್ಟ್ ಮಾಡಿ, ನಿಮಗೆ ಖಂಡಿತವಾಗಲೂ ಹಣ ಬಂದೇ ಬರುತ್ತೆ. ಸೊ ಬರೀ ಇವಾಗ 4ನೇ ಕಂತಿನ ಹಣದ ಬಗ್ಗೆ ಮಾತಾಡೋದಾದರೆ, ಈ ಒಂದು 15 ಡಿಸ್ಟ್ರಿಕ್ಗೆ ಸರ್ಕಾರ ಅನೌನ್ಸ್ ಮಾಡಿದೆ. ಆ ಯಾವ 15 ಡಿಸ್ಟ್ರಿಕ್ ಅಂತ ಹೇಳಿ ನಾನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇವಾಗ ನೋಡಿ, ಡಿಸ್ಟ್ರಿಕ್ಟ್ ನೇಮ್ಗಳು ಹೇಳ್ತಾ ಹೋಗ್ತೀನಿ. 1 ಮೈಸೂರು, 2 ಬಿಜಾಪುರ, 3ನೇದು ಧಾರವಾಡ, 4ನೇದು ರಾಯಚೂರು, 5ನೇದು ಕೋಲಾರ, 6ನೇದು ಮಂಡ್ಯ, 7ನೇದು ದಾವಣಗೆರೆ, 8ನೇದು ಚಿತ್ರದುರ್ಗ, 9ನೇದು ಬಾಗಲಕೋಟೆ, 10ನೇದು ಗದಗ, 11ನೇದು ಬೆಳಗಾವಿ, 12ನೇದು ಬೆಂಗಳೂರು, 13ನೇದು ಉತ್ತರ ಕನ್ನಡ, 14ನೇದು ಹಾಸನ, 15ನೇದಾಗಿ ಕಲಬುರಗಿ. ನಂದು ಕಲಬುರಗಿ ಡಿಸ್ಟ್ರಿಕ್ಕು ಅಂದರೆ ಗುಲ್ಬರ್ಗ. ಸೊ ಹಾಗಾಗಿ ನಾನು ಕೂಡ ಚೆಕ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆಯಾ ಇಲ್ಲ ಅಂತ ಹೇಳಿ. ಸೊ ನಾನು ಕೂಡ ಇವಾಗ ನಿಮಗೆ ವಿತ್ ಲೈವ್ ಪ್ರೂಫ್ ತೋರಿಸ್ತೀನಿ ಬಂದಿದೆಯಾ ಇಲ್ಲ ಅಂತ ಹೇಳಿ. ಸೊ ಇವಾಗ ನೋಡಿ, ನನ್ನ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ತೀನಿ, ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ರು. ಸೊ ಬನ್ನಿ, ನೀವು ಕೂಡ ಗೊತ್ತಾಗುತ್ತೆ, ನಿಮಗೂ ಗೊತ್ತಾಗುತ್ತೆ ಬಂದಿದೆಯಾ ಇಲ್ಲ ಅಂತೇಳಿ. ಸ್ಟಾರ್ಟ್ ಮಾಡೋಣ ವಿಡಿಯೋ. ಯೋಜನೆ ಮತ್ತು ಯಾವುದೇ ಒಂದು ಗೌರ್ಮೆಂಟ್ ಕಡೆಯಿಂದ ಅಮೌಂಟ್ ಬರ್ತಾ ಇದೆಯಾ ಇಲ್ಲ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳೋದು ಅಂದರೆ, ನಾನು ಆಲ್ರೆಡಿ ಸುಮಾರು ವಿಡಿಯೋಗಳನ್ನ ಮಾಡಿ ಹಾಕಿದ್ದೀನಿ. ಒಂದೆರಡು ವಿಡಿಯೋದಲ್ಲಿ ಹೇಳಿದ್ದೀನಿ DBT ಆ್ಯಪ್ ಇರಬೇಕು ಅಂತೇಳಿ. ಅದರಲ್ಲಿ ನೀವು ಅನ್ನಭಾಗ್ಯ ಯೋಜನೆ ಸಮೇತ ಚೆಕ್ ಮಾಡ್ಕೋಬೋದು. ಆದರೂ ಒಂದ್ಸಲ ಹೇಳ್ತದೆ ನೋಡಿ, ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು DBT ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ರಿ. ಅಲ್ಲಿ ಡೌನ್ಲೋಡ್ ಆಗುತ್ತೆ. ಓಪನ್ ಅಂತ ಕೊಟ್ಟರೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಈ ಥರ ಕ್ಲಿಕ್ ಮಾಡಿ, ಇವಾಗ ಸೆಲೆಕ್ಟ್ ಬೆನಿಫಿಷರಿ ಅಂತೆಲ್ಲ ಬರುತ್ತಲ್ಲ, ಅಲ್ಲಿ ನೀವು ಒಂದು ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿ. ಯಾರು ಫಸ್ಟ್ ಟೈಮ್ ಲಾಗಿನ್ ಆಗ್ತಿದ್ದಾರೆ ಅವ್ರಿಗೆ ಇಲ್ಲಿ ನೋಡಿ, ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿ. ಆಧಾರ್ ಕಾರ್ಡ್ ಎಂಟ್ರಿ ಮಾಡಿದ್ಮೇಲೆ ಇಲ್ಲಿ ರೈಟ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. OTP ಬರುತ್ತೆ. ಅವಾಗ ನೀವು OTP ಎಂಟ್ರಿ ಆಗಿಬಿಟ್ಟು MPIN ಸೆಟ್ ಮಾಡಿದ್ರೆ ಒಂದು MPIN ಕೇಳುತ್ತೆ. ನೀವು ಲಾಗಿನ್ ಆಗ್ಬೇಕಂದ್ರೆ ಈ ಒಂದು ಪೇಜ್ ಬರುತ್ತೆ. ಅವಾಗ ಅದೇ MPIN ಹಾಕಿ ಅವಾಗ ಲಾಗಿನ್ ಆಗುತ್ತೆ. ನಾನು ತೋರಿಸ್ತಾ ಇದ್ದೀನಿ ನೋಡಿ ಇವಾಗ. ಸೊ ಈ ಥರ ಒಂದು ಬೆನಿಫಿಷರಿ ಇಲ್ಲಿ ನೋಡಿ ಇಷ್ಟೊಂದೆಲ್ಲ ಕೇಳುತ್ತಲ್ಲ. ಸೊ ಇವಾಗ ನಮ್ಮ ಅಜ್ಜಿದು ಇದು ಆ್ಯಕ್ಚುಲಿ. ಇಲ್ಲಿ ಇವಾಗ ನಾನು ಲಾಗಿನ್ ಮಾಡಿ ತೋರಿಸ್ತಾ ಇದ್ದೀನಿ ಅಮೌಂಟ್ ಬಂದಿದೆಯಾ ಇಲ್ಲ ಗೃಹಲಕ್ಷ್ಮಿದು ಅಂತೇಳಿ. MPIN ಆಲ್ರೆಡಿ ನೀವು ಸೆಟ್ ಮಾಡ್ಕೊಂಡಿರ್ತೀರ, ನಾನು ಸೆಟ್ ಮಾಡ್ಕೊಂಡಿದ್ದೀನಿ. ಆ ಒಂದು MPIN ನಾನು ಇವಾಗ ಎಂಟ್ರಿ ಮಾಡ್ತಾ ಇದ್ದೀನಿ ನೋಡಿ. ಇವಾಗ MPIN ಎಂಟ್ರಿ ಆಗಿದೆ. ಲಾಗಿನ್ ಮೇಲೆ ಹಿಂಗೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವು ಕೂಡ ಹೀಗೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಯಾರೆಲ್ಲ ನೀವು ಲಾಗಿನ್ ಆಗ್ತಿದ್ದೀರಾ ಫಸ್ಟ್ ಟೈಮು, ಸೊ ಎಲ್ಲ ಟೈಮು ಇದೇ ಥರ ಪ್ರೊಸೀಜರ್ನ ಫಾಲೋ ಮಾಡಬೇಕು. ನಿಮ್ಗೆ ಯಾರಾದರೂ ಡೌಟ್ ಇದ್ದರೆ, ನಿಮ್ಮ ಒಂದು ಆಧಾರ್ ಸೀಡಿಂಗ್ ಆಗಿದೆಯಲ್ಲ ಅಂತ ಹೇಳಿ, ಇಲ್ಲಿ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಆ್ಯಕ್ಟಿವ್ ಅಂತ ತೋರಿಸುತ್ತೆ. ಇಲ್ಲಿ ನೋಡಿ ಆ್ಯಕ್ಟಿವ್ ಅಂತ ಇದೆಯಾ. ಸೊ ಆ ಥರ ಆ್ಯಕ್ಟಿವ್ ಅಂತ ಇರಬೇಕು. ಸೀಡಿಂಗ್ ಸ್ಟೇಟಸ್ ಆ್ಯಕ್ಟಿವ್ ಅಂತಿದ್ದರೆ ನಿಮ್ಮ ಒಂದು ಆಧಾರು ಸೀಡಿಂಗ್ ಆಗಿದೆ ಅಂತ ಅರ್ಥ. ಇಲ್ಲಿ ನೋಡಿ ಪೇಮೆಂಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಯಾವ ಒಂದು ಇದರಿಂದ ಅಮೌಂಟ್ ಬಂದಿದೆ ಅಂತ ಹೇಳಿ, ಗೌರ್ಮೆಂಟ್ ಕಡೆಯಿಂದ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ ನಿಧಿ, ರೈತ ಶಕ್ತಿ, ರಿಲೀಫ್ ಫಾರ್ ಕ್ರಾಫ್ಟ್ ಡ್ಯಾಮೇಜ್ಡ್ ಮತ್ತು ಗೃಹಲಕ್ಷ್ಮಿ. ನಾವು ಗೃಹಲಕ್ಷ್ಮಿ ಚೆಕ್ ಮಾಡಬೇಕಾಗಿದೆ.
ಇನ್ನೊಂದು ಗೃಹಲಕ್ಷ್ಮಿ ಮೇಲೆ ಚೆಕ್ ಮಾಡಿದರೆ ಸ್ವಲ್ಪ ಸರ್ವರ್ ಇಶ್ಯೂಯಿಂದ ಸ್ವಲ್ಪ ಲೋಡಿಂಗ್ ತೊಗೊಳುತ್ತೆ. ಒಂದು ಸ್ವಲ್ಪ ಹೊತ್ತು ಬಿಟ್ಟು ತೋರಿಸುತ್ತೆ ಅಲ್ಲಿ ಎಷ್ಟೆಷ್ಟು ಅಮೌಂಟ್ ಬಂದಿದೆ ಅಂದರೆ ಯಾವ ಕಂತಿನ ಬಂದಿದೆ ವಿತ್ ಡೇಟ್. ಸೊ ಅದ್ರ ಥ್ರೂ ನೀವು ಚೆಕ್ ಮಾಡ್ಕೋಬಹುದು ಅಮೌಂಟ್ ಬಂದಿದೆಯಾ ಇಲ್ಲ ಅಂತ ಹೇಳಿ. ಇಲ್ಲಿ ನೋಡಿ ನೀವು ನೋಡ್ತಾ ಇದ್ದೀರಾ, ನಮಗೆ ಬರೀ 3ನೇ ಕಂತಿನವರೆಗೂ ಮಾತ್ರ ಬಂದಿದೆ. ಹಾಗಾಗಿ ಇನ್ನೂ ಬಂದಿಲ್ಲ 4ನೇ ಕಂತು ಯಾರಿಗೂ. ಒನ್ಸ್ ಬಂದ ಮೇಲೆ ಲೈವ್ ಪ್ರೂಫ್ ವಿಡಿಯೋ ಮಾಡ್ತೀನಿ. ಸೊ ನೋಡಿದ್ರಲ್ಲ ಅಮೌಂಟ್ ಬಂದಿದೆಯಾ ಇಲ್ಲ ಅಂತೇಳಿ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಹಾಗಾಗಿ ಇನ್ ಕೇಸ್ ಯಾರೆಲ್ಲ ನಾನು ಇವಾಗ 15 ಡಿಸ್ಟ್ರಿಕ್ನ ಹೇಳಿದ್ದೀನಿ, ನಿಮಗೆ ಅಮೌಂಟ್ ಬಂದಿದೆ ಅಂತ ಹೇಳಿ ಕಾಮೆಂಟ್ ಹಾಕಿ. ಮುಂದೆ ನಿಮ್ಮ ಒಂದು ಡಿಸ್ಟ್ರಿಕ್ಟ್ ನೇಮ್ನ ಕಮೆಂಟ್ ಮಾಡಿ. ನಿಮಗೆ ಬಂದಿಲ್ಲ ಅಂದರೆ ಬಂದಿಲ್ಲ 4ನೇ ಕಂತಿನ ಹಣ ಅಂತ ಹೇಳಿ ಕಮೆಂಟ್ ಮಾಡಿ. ಮುಂದೆ ನಿಮ್ಮ ಡಿಸ್ಟ್ರಿಕ್ಟ್ ನೇಮ್ನ ಹಾಕಿ. ಮತ್ತು ನಿಮಗೆಲ್ಲ ಯಾವ ಒಂದು ಕಂತಿನ ಹಣ ಪೆಂಡಿಂಗ್ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ನಾವು ಇದೇ ಥರ ಯೂಸ್ಫುಲ್ ಇನ್ಫಾರ್ಮೇಷನ್ನ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ನಿಮ್ಗೇನಾದರೂ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಖಡಕ್ ಮಂದಿ ಯೂಟ್ಯೂಬ್ ಚಾನಲ್ಗೆ. ಧನ್ಯವಾದಗಳು.